ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಇರಾನ್ ಮತ್ತು ಇಸ್ರೇಲ್ ನಡುವೆ ಘರ್ಷಣೆ ಪ್ರಾರಂಭ. ಭಾರತೀಯ ರಾಯಭಾರ ಕಚೇರಿಯಿಂದ ಮಾರ್ಗಸೂಚಿ ಪ್ರಕಟ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಮುಹೂರ್ತ ಫಿಕ್ಸ್. ಧ್ವಜಾರೋಹಣದ ಮೂಲಕ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ. ಹಿಮಾಚಲ ಪ್ರದೇಶದ ಎಂಟ್ರಿಗೆ ಮುಂದೆ ಪ್ರವೇಶ ಶುಲ್ಕ ನಿಗದಿ. ಏಪ್ರಿಲ್ 1ರಿಂದ ಹೊಸ ನಿಯಮ ಜಾರಿಗೊಳಿಸಲಿರುವ ಸಾರಿಗೆ ಸಚಿವಾಲಯ. ಬಿಹಾರದಲ್ಲಿ 21 ಅಡಿ ಎತ್ತರದ ಚಿನಿಯ ಬಾಳೆಗೊನೆ ಪ್ರತಿಮೆ ನಿರ್ಮಾಣ. ರೈತರ ಪರಿಶ್ರಮಕ್ಕೆ ಸರ್ಕಾರದಿಂದ ಗೌರವ ಸಮರ್ಪಣೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಘರ್ಷಣೆ ಪ್ರಾರಂಭವಾಗಿದೆ. ಹೀಗಾಗಿ ಅಬುಧಾಬಿಯಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಿಂದ ಮಾರ್ಗಸೂಚಿ ಪ್ರಕಟವಾಗಿದೆ. ಇದರ ಅನುಸಾರ ಯುಎಇಯಲ್ಲಿರುವ ಭಾರತೀಯರು ಅನಗತ್ಯ ಪ್ರಯಾಣ ಕೈಗೊಳ್ಳದಂತೆ ಸೂಚಿಸಲಾಗಿದೆ. ಜಾಗರೂಕರಾಗಿ ಎಲ್ಲಾ ಗೈಡ್ಲೈನ್ಸ್ ಅನ್ನು ತಪ್ಪದೆ ಪಾಲಿಸಬೇಕು. ಭಾರತೀಯ ರಾಯಭಾರ ಕಚೇರಿ ಮತ್ತು ಕಾನ್ಸುಲೇಟ್ ಜನರಲ್ ಎಂದಿನಂತೆ ಕಾರ್ಯನಿರ್ವಹಿಸಲಿದ್ದು, ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಲ್ಲಿ ರಾಯಭಾರ ಕಚೇರಿಯನ್ನ ಸಂಪರ್ಕಿಸಬಹುದು ಎಂದು ಪ್ರಕಟಿಸಲಾಗಿದೆ. ಸೌದಿ ಅರೇಬಿಯಾ ಸರ್ಕಾರ ಮತ್ತು ಏರ್ ಇಂಡಿಯಾ ವಿಮಾನ ಸಂಸ್ಥೆಯಿಂದಲೂ ಪ್ರಕಟಣೆಗಳು ಹೊರಬಂದಿದ್ದು, ನಾಗರಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಮತ್ತು ಸರ್ಕಾರದ ಮುಂದಿನ ಆದೇಶದವರೆಗೆ ಎಲ್ಲ ಗೈಡ್ಲೈನ್ಸ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಾಗರಿಕರಲ್ಲಿ ಕೋರಲಾಗಿದೆ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಧರ್ಮರಾಯ ಸ್ವಾಮಿ ದೇವಾಲಯದ ಸಮಿತಿ ಮುಹೂರ್ತ ನಿಗದಿ ಮಾಡಿದೆ. ಮಾರ್ಚ್ 24ರಂದು ಧ್ವಜಾರೋಹಣದ ಮೂಲಕ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ. ಮಾರ್ಚ್ 30ರಂದು ಹಸಿ ಕರಗ ನಡೆಯಲಿದ್ದು, ಏಪ್ರಿಲ್ 1ರ ಮಧ್ಯರಾತ್ರಿ ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವ ನಡೆಯಲಿದೆ. ಒಟ್ಟು 11 ದಿನಗಳ ಕಾಲ ವಿಜೃಂಭಣೆಯಿಂದ ಬೆಂಗಳೂರು ಕರಗ ನಡೆಯಲಿದ್ದು, ಕಳೆದ ವರ್ಷದಂತೆ ಅರ್ಚಕರಾದ ಎ ಜ್ಞಾನೇಂದ್ರ ಸ್ವಾಮಿ ಅವರು ಈ ಬಾರಿಯೂ ಕರಗ ಹೊರಲಿದ್ದಾರೆ ಎಂದು ತಿಳಿದು ಬಂದಿದೆ. ಕರಗದ ಕೇಂದ್ರ ಬಿಂದುವಾಗಿ ಧರ್ಮರಾಯ ಸ್ವಾಮಿಗೆ ವಿಶೇಷ ಪೂಜೆಗಳು ಮತ್ತು ವಿಧಿವಿಧಾನಗಳು ನೆರವೇರಲಿದೆ ಎಂದು ದೇವಾಲಯದ ಸಮಿತಿ ತಿಳಿಸಿದೆ. ಇದನ್ನು ವಿಶ್ವದ ಚಾವಣಿ ಅಥವಾ ದ ರೂಫ್ ಆಫ್ ದ ವರ್ಲ್ಡ್ ಎಂದು ಕರೆಯುತ್ತಾರೆ. ಇದು ತನ್ನ ವಿಶಿಷ್ಟ ಭೌಗೋಳಿಕತೆ ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿಯಿಂದಾಗಿ ಜಗತ್ತಿನ ಕುತೂಹಲಕಾರಿ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಸರಾಸರಿ ಸಮುದ್ರ ಮಟ್ಟದಿಂದ ಸುಮಾರು 4900 ಮೀಟರ್ ಎತ್ತರದಲ್ಲಿದೆ. ಇಲ್ಲಿನ ಗಾಳಿಯು ತುಂಬಾ ವಿರಳವಾಗಿದ್ದು, ಬೇರೆಡೆಯಿಂದ ಬಂದವರಿಗೆ ಉಸಿರಾಡಲು ಆರಂಭದಲ್ಲಿ ಕಷ್ಟವಾಗುತ್ತದೆ. ಹಿಂದೂ, ಬೌದ್ಧ, ಜೈನ ಮತ್ತು ಬೋನ್ ಧರ್ಮದವರಿಗೆ ಪವಿತ್ರವಾದ ಕೈಲಾಸ ಪರ್ವತ ಈ ದೇಶದಲ್ಲಿದೆ. ಈ ಪರ್ವತದ ವಿಶೇಷವೇನೆಂದರೆ, ಇಂದಿನವರೆಗೂ ಯಾರೂ ಇದರ ಶಿಖರವನ್ನ ಏರಲು ಸಾಧ್ಯವಾಗಿಲ್ಲ. ಈ ದೇಶ ಏಷ್ಯಾದ ಪ್ರಮುಖ ನದಿಗಳ ಉಗಮ ಸ್ಥಾನವಾಗಿದೆ. ಸಿಂಧು, ಬ್ರಹ್ಮಪುತ್ರ, ಗಂಗಾ ನದಿಯ ಉಪನದಿಗಳು, ಮೆಕಾಂಗ್ ಮತ್ತು ಯಾಂಗ್ಚೆ ನದಿಗಳು ಇಲ್ಲಿಂದಲೇ ಹರಿಯುತ್ತವೆ. ಹಾಗಾದ್ರೆ ಈ ದೇಶದ ಹೆಸರೇನು? ಹಿಮಾಚಲ ಪ್ರದೇಶ ಸರ್ಕಾರ ಇತರೆ ರಾಜ್ಯಗಳಿಂದ ಆಗಮಿಸುವ ವಾಹನಗಳ ಪ್ರವೇಶಕ್ಕೆ ಶುಲ್ಕ ವಿಧಿಸಲು ನಿರ್ಧರಿಸಿದೆ. ಈ ಹೊಸ ನಿಯಮ ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ ಎಂದು ರಾಜ್ಯ ಸಾರಿಗೆ ಸಚಿವಾಲಯ ತಿಳಿಸಿದೆ. ಕಾರ್ಗಳಿಗೆ 170 ರೂಪಾಯಿ, ಮಿನಿ ಬಸ್ಗಳಿಗೆ 320 ರೂಪಾಯಿ, ಕಮರ್ಷಿಯಲ್ ಬಸ್ಗಳಿಗೆ 600 ರೂಪಾಯಿ ಮತ್ತು ಹೆವಿ ವೆಹಿಕಲ್ಗಳಿಗೆ 800 ರೂಪಾಯಿ ನಿಗದಿ ಮಾಡಲಾಗಿದೆ. ಹಿಮಾಚಲ ಪ್ರದೇಶ ನೋಂದಣಿ ವಾಹನಗಳಿಗೆ ಈ ಶುಲ್ಕ ಅನ್ವಯಿಸುವುದಿಲ್ಲ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ. ಹಿಮಾಚಲ ಪ್ರದೇಶದ ಹೆದ್ದಾರಿಗಳ ಎಲ್ಲ ಪ್ರಮುಖ ಟೋಲ್ ಪ್ಲಾಜಾಗಳಲ್ಲಿ ಶುಲ್ಕವನ್ನು ಸಂಗ್ರಹಿಸಲಾಗುವುದು. ಸಂಗ್ರಹವಾದ ಶುಲ್ಕವನ್ನು ಮೂಲಸೌಕರ್ಯ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೌಲಭ್ಯಗಳ ನಿರ್ವಹಣೆಗಾಗಿ ಬಳಸಲಾಗುವುದು ಎಂದು ಹಿಮಾಚಲ ಪ್ರದೇಶ ಸರ್ಕಾರ ತಿಳಿಸಿದೆ. ಬಿಹಾರದಲ್ಲಿ ಚಿನಿಯ ಬಾಳೆಹಣ್ಣಿಗೆ ಗೌರವ ಸೂಚಿಸುವ ಸಲುವಾಗಿ 21 ಅಡಿ ಎತ್ತರದ ಪ್ರತಿಮೆಯೊಂದನ್ನು ನಿರ್ಮಿಸಲಾಗಿದೆ. ಬಿಹಾರದ ಚಿನಿಯ ಬಾಳೆಹಣ್ಣು ವಿಶ್ವವಿಖ್ಯಾತಿ ಪಡೆದಿದ್ದು, ಇದರ ಹಿಂದಿನ ಯಶಸ್ಸಿಗೆ ಸ್ಥಳೀಯ ರೈತರ ಶ್ರಮವೇ ಕಾರಣ. ಹಾಗಾಗಿ ಚಿನಿಯ ಬಾಳೆಗೊನೆಯ ಈ ಪ್ರತಿಮೆಯನ್ನ ರೈತರಿಗೆ ಅರ್ಪಣೆ ಮಾಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಚಿನಿಯ ಬಾಳೆಹಣ್ಣಿನ ಬೆಳೆ ಮಹತ್ತರದ ಕೊಡುಗೆ ನೀಡಿದ್ದು, ಸ್ಥಳೀಯ ರೈತರ ಜೀವನೋಪಾಯಕ್ಕೆ ಸಹಕಾರಿಯಾಗಿದೆ. ಹೀಗಾಗಿ ಪ್ರಪಂಚಕ್ಕೆ ನಮ್ಮ ರೈತರ ಶ್ರಮ ಮತ್ತು ಮಹತ್ತರ ಕೊಡುಗೆಯ ಬಗ್ಗೆ ಸಾರಲು ನಮ್ಮ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಎಂದು ಪ್ರವಾಸೋದ್ಯಮ ಸಚಿವಾಲಯ ತಿಳಿಸಿದೆ. ಹಾಜಿಪುರ್ ಚಿನಿಯ ಬಾಳೆಹಣ್ಣಿಗೆ ಜಿಐ ಟ್ಯಾಗ್ ದೊರೆತಿರುವುದು ಈ ಪ್ರತಿಮೆಯ ನಿರ್ಮಾಣಕ್ಕೆ ಸ್ಫೂರ್ತಿಯಾಗಿದೆ ಎಂದು ತಿಳಿದು ಬಂದಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಜಗತ್ತಿನ ಅತಿ ವೇಗದ ಕಮರ್ಷಿಯಲ್ ರೈಲ್ ಯಾವುದು? ಅದರ ಗರಿಷ್ಠ ವೇಗ ಎಷ್ಟು?
ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.